ನೆಲಮಂಗಲ ತಾಲೂಕಿನ ಕಳಲಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಲಂಚ ಪ್ರಕರಣ ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಹೆಗ್ಗನಹಳ್ಳಿಯ ನಿವಾಸಿ ಫೈಜುಲ್ಲಾ ಸಾಬ್ ಅವರು ತಮ್ಮ ಆಸ್ತಿಯ ಖಾತೆ ಬದಲಾವಣೆಗಾಗಿ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ಪಿಡಿಒ ಗೀತಾಮಣಿ ಅವರು ಕೆಲಸ ಮಾಡಿಕೊಡಲು ಸುಮಾರು 1,50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ನೇರವಾಗಿ ಹಣ ಸ್ವೀಕರಿಸುವ ಬದಲು ಮಧ್ಯವರ್ತಿಯ ಮೂಲಕ ಹಣ ವಸೂಲಿ ಮಾಡುವ ಸಂಚು ರೂಪಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇನ್ನು ಮಧ್ಯವರ್ತಿ ಪದೇ ಪದೇ ಫೈಜುಲ್ಲಾ ಸಾಬ್ ಅವರನ್ನ ಸಂಪರ್ಕಿಸಿ ಹಣ ನೀಡುವಂತೆ ಒತ್ತಾಯಿಸ್ತಾ ಇದ್ದು ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಈ ಕಿರುಕುಳಕ್ಕೆ ಬೇಸತ್ತ ಫೈಜುಲ್ಲಾ ಸಾಬ್ ಅವರು ಕೊನೆಗೆ ಲೋಕಾಯುಕ್ತ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ದೂರಿನ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತರು ಹಣ ಸ್ವೀಕರಿಸುತ್ತಿದ್ದ ವೇಳೆ ಮಧ್ಯವರ್ತಿಯನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ತನಿಖೆಯ ವೇಳೆ ಇನ್ನೂ ಹಲವು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದಿದ್ದು, ಮಧ್ಯವರ್ತಿ ಕಳೆದ 1 ವಾರದಲ್ಲಷ್ಟೇ ನೆಲಮಂಗಲದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಮನೆಯನ್ನ ಖರೀದಿಸಿದ್ದಾನೆ ಎನ್ನಲಾಗಿದೆ. ಇನ್ನು ಪಂಚಾಯಿತಿ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ ಈತ ಜನಸಾಮಾನ್ಯರನ್ನ ಹೆದರಿಸಿ ಹಣ ವಸೂಲಿ ಮಾಡುತ್ತಿದ್ದಾನೆಂಬ ಆರೋಪವೂ ಕೇಳಿಬರುತ್ತಿವೆ. ಈ ಪ್ರಕರಣದಲ್ಲಿ ಮಧ್ಯವರ್ತಿ ಸಿಕ್ಕಿಬಿದ್ದ ಬೆನ್ನಲ್ಲೇ ಈತನಿಗೆ ಸೂಚನೆ ನೀಡಿದರೆಂದು ಹೇಳಲಾಗುತ್ತಿರುವ ಪಿಡಿಒ ಗೀತಾಮಣಿ ವಿರುದ್ಧವೂ ಲೋಕಾಯುಕ್ತರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನಷ್ಟು ಸ್ಥಳೀಯ ಮಾಹಿತಿಗಾಗಿ ನಮ್ಮ MMK ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.